ನಮಸ್ತೆ. ಈಗಾಗಲೇ ಅಮೇರಿಕ ಪ್ರೇರಿತ ಇಸ್ರೇಲ್-ಇರಾನ್ ಯುದ್ಧ ಶುರುವಾಗಿದೆ. ಖಮೇನಿಯ ಸಾವು, ಮಧ್ಯಪ್ರಾಚ್ಯದ ದೇಶಗಳ ಮೇಲೆ ಇರಾನ್ನ ವಿಪರೀತ ದಾಳಿ ಮಧ್ಯಪ್ರಾಚ್ಯವನ್ನು ಅಸುರಕ್ಷಿತವನ್ನಾಗಿಸಿದೆ. ಈ ಮಧ್ಯೆ ಇಸ್ರೇಲ್ ಪ್ರಭಾವದ ಶಾ ಆಡಳಿತ ಇರಾನ್ನಲ್ಲಿ ಮರುಸ್ಥಾಪನೆಯಾಗುವ ಎಲ್ಲ ಲಕ್ಷಣಗಳು ಕಾಣುತ್ತಿದೆ. ಇದು ಸಾಧ್ಯವಾದರೆ ಪಾಕಿಸ್ತಾನವು ಉತ್ತರದಲ್ಲಿ ತಾಲಿಬಾನಿಗಳು, ದಕ್ಷಿಣದಲ್ಲಿ ಸಮುದ್ರ ದಿಗ್ಬಂಧನ, ಪೂರ್ವದಲ್ಲಿ ಭಾರತ ಮತ್ತು ಪಶ್ಚಿಮದಲ್ಲಿ ಭಾರತದ ಆಪ್ತ ಮಿತ್ರ ಇಸ್ರೇಲ್ನ ಪ್ರಭಾವವಿರುವ ಸರಕಾರ ಹೀಗೆ 4 ದಿಕ್ಕುಗಳಿಂದಲೂ ಬಂಧಿಸಲ್ಪಡುತ್ತದೆ. ಪಾಕಿಸ್ತಾನದ ಇಸ್ಲಾಮಿಕ್ ಸೋದರತ್ವದ ಕಥೆ ಮುಗಿದಿದೆ. ಪಾಕ್ ಮತ್ತು ತಾಲಿಬಾನಿಗಳ ಮಧ್ಯೆ ಶೀತಲ ಸಮರ ಶುರುವಾಗಿದೆ. ಇಂದು ಡ್ಯೂರಂಡ್ ಲೈನ್ ಕೇವಲ ಗಡಿಯಾಗಿ ಉಳಿದಿಲ್ಲ, ಇದು ಯುದ್ಧ ಭೂಮಿಯಾಗಿ ಮಾರ್ಪಟ್ಟಿದೆ. ಇನ್ನು ಪಶ್ಚಿಮದಲ್ಲಿ ಯುದ್ಧದ ಕಪ್ಪು ಛಾಯೆ ಹರಡಿದೆ. ಪಾಕಿಸ್ತಾನವಂತೂ ಶಿಯಾ ಧರ್ಮಗುರುವಾದ ಖಮೇನಿ ಬಿಟ್ಟು ಟ್ರಂಪನ್ನು ಆಯ್ಕೆ ಮಾಡಿದಂತೆ ಕಾಣುತ್ತಿದೆ. ಇಸ್ರೇಲ್ ಪರ ಸರ್ಕಾರ ಇರಾನ್ನಲ್ಲಿ ಸ್ಥಾಪನೆಯಾದರೆ ಪಾಕಿಸ್ತಾನದ ಬಲೂಚಿಸ್ತಾನ ಗಡಿಯಲ್ಲಿ ಭಾರತಕ್ಕೆ ಹೆಚ್ಚಿನ ಬಲ ಬಂದಂತಾಗುತ್ತದೆ. ಇತಿಹಾಸದಲ್ಲಿ ಮೊದಲನೇ ಬಾರಿಗೆ ಪಾಕಿಸ್ತಾನವು ತನ್ನ ಪಶ್ಚಿಮ ಗಡಿಯಲ್ಲಿ ಶತ್ರುವಂತಿರುವ ರಾಷ್ಟ್ರವನ್ನು ಎದುರಿಸಬೇಕಾಗಬಹುದು. ಇನ್ನು ದಕ್ಷಿಣದ ಸಮುದ್ರ ಹೊರಹೋಗುವ ದಾರಿ ಎಂದು ಭಾವಿಸಬೇಡಿ. ಈಗ ಇದು I-2U2 ಮೈತ್ರಿಕೂಟದ ಕಣ್ಗಾವಲಿನಲ್ಲಿದೆ. ಹಾಗಾಗಿ ಪಾಕಿಸ್ತಾನದ ಗ್ವಾದರ್ ಬಂದರಿಗೆ ಬರುವ ಪ್ರತಿಯೊಂದು ಹಡಗಿನ ಮೇಲೆ ಭಾರತ ಕಣ್ಣಿಡಬಹುದು. ಪೂರ್ವದಲ್ಲಿ ಶಾಶ್ವತ ಎದುರಾಳಿ ಭಾರತವಿದೆ. ಇನ್ನು ಮುಂದೆ ಪಾಕಿಸ್ತಾನಕ್ಕೆ ತನ್ನ ಸೈನ್ಯವನ್ನು ಕೇವಲ ಕಾಶ್ಮೀರದ ಗಡಿಯಲ್ಲಿ ಕೇಂದ್ರೀಕರಿಸಲು ಸಾಧ್ಯವಿಲ್ಲ. ಏಕೆಂದರೆ ಪಾಕಿಸ್ತಾನದ ಆಪ್ತ ಮುಸ್ಲಿಂ ನೆರೆ ರಾಷ್ಟ್ರಗಳು ಆಪ್ತರಾಗಿ ಉಳಿದಿಲ್ಲ. ಈಗ ನಡೆಯುತ್ತಿರುವ ಯುದ್ಧ ಮುಗಿಯುತ್ತಿದ್ದಂತೆ ಪಾಕಿಸ್ತಾನವು ಹಿಂದೂ ಕುಶ್ ಪರ್ವತದಿಂದ ಅರಬ್ಬಿ ಸಮುದ್ರದವರೆಗೆ ಒಂಟಿಯಾಗುತ್ತದೆ. ಹಾಗಾಗಿ ಇಸ್ಲಾಮಾಬಾದ್ ಈ ಸಂಕಷ್ಟದಿಂದ ಹೊರಬರಲು ದಾರಿ ಹುಡುಕಬಹುದೇ ಅಥವಾ ಇದು ಸಂಪೂರ್ಣ ಒಂಟಿತನದ ಆರಂಭವೇ?